ಬಿಡದಿ ಟೌನ್ಶಿಪ್ ಯೋಜನೆಗೆ ಬಿಜೆಪಿ ಜೆಡಿಎಸ್ ವಿರೋಧ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೆಡಿಎಸ್ ಪಾದಯಾತ್ರೆ ಆರಂಭ. ಪಾದಯಾತ್ರೆಗೆ ಚಾಲನೆ ಕೊಡಲಿದ್ದಾರೆ ಆರ್ ಅಶೋಕ್, ಎಚ್ ಡಿ ಕುಮಾರಸ್ವಾಮಿ ಅವರು. ಬಿಡದಿಯ ಬೈರಮಂಗಲದಲ್ಲಿ ಪಾದಯಾತ್ರೆಗೆ ಚಾಲನೆ ಸಿಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. 3 ದಿನ ನಡೆಯುವಂತಹ ಪಾದಯಾತ್ರೆ 38 ಕಿಲೋಮೀಟರ್ ನಡಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚಾಲನೆ ಪಡೆದುಕೊಳ್ಳುತ್ತೆ. ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಜೆಡಿಎಸ್ ನಡೆಸ್ತಾ ಇರುವಂತಹ ಪಾದಯಾತ್ರೆ. ಬಿಜೆಪಿ ಕೂಡ ಜೆಡಿಎಸ್ಗೆ ಸಾಥನ್ನ ಕೊಟ್ಟಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಪಾದಯಾತ್ರೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೈರಮಂಗಲದಲ್ಲಿ ಚಾಲನೆಯನ್ನ ಕೊಡಲಿದ್ದಾರೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪಾದಯಾತ್ರೆ ನಡೆಯುವ ರಸ್ತೆಯುದ್ದಕ್ಕೂ ಕೂಡ ಪೊಲೀಸ್ ಸರ್ಪಗಾವಲಿರುತ್ತೆ. ಬೈರಮಂಗಲದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ತೀವ್ರ ವಿರೋಧ ಇದೆ ವಿಪಕ್ಷಗಳಿಂದ. ಆದ್ರೂ ಕೂಡ ಸರ್ಕಾರದಿಂದ ಏನ್ ಪ್ರಕ್ರಿಯೆಗಳು ನಡಿಬೇಕೋ ಅದೆಲ್ಲವೂ ಕೂಡ ನಡೀತಾ ಇದೆ. ಒಂದು ಕಡೆ ಯೋಜನೆ ಪರ ಇರುವವರು, ಮತ್ತೊಂದು ಕಡೆ ಯೋಜನೆ ವಿರುದ್ಧ ಇರುವವರು ನಿರಂತರವಾಗಿ ಹೋರಾಟದಲ್ಲಿ ಭಾಗಿಯಾಗ್ತಾನೆ ಇದ್ದಾರೆ. ಇವತ್ತು ಬೃಹತ್ ಪಾದಯಾತ್ರೆಗೆ ಚಾಲನೆಯೂ ಕೂಡ ಸಿಗುತ್ತೆ. ಹೋರಾಟವನ್ನ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೇವೆ. ಈ ಹೋರಾಟಕ್ಕೆ ನಾಡಿನ ವಿವಿಧ ರೈತ ಮುಖಂಡರುಗಳು 35,000 ಕೋಟಿ ಲೂಟಿ ಮಾಡೋದಕ್ಕೆ ಭೂ ಸ್ವಾಧೀನ, ಟೌನ್ಶಿಪ್ ರಿಯಲ್ ಎಸ್ಟೇಟ್ ಮಾಡುವ ಹುನ್ನಾರ ನಡೆದಿದೆ. ಬೈರಮಂಗಲದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆರೋಪ. ಈ ಯೋಜನೆಯೇ ಸರ್ಕಾರ ಸಾವಿಗೆ ಕೊನೆ ಮೊಳೆ ಅಂತ ಹೇಳಿದ್ದಾರೆ ಆರ್ ಅಶೋಕ್. 3-4 ಬಾರಿ ಕೂಡ ಈ ಬಿಡದಿ ಟೌನ್ಶಿಪ್ ಏನಿದೆ ಇದು ರಿಯಲ್ ಎಸ್ಟೇಟ್ ಮಾಡುವಂತ ಕಾಂಗ್ರೆಸ್ಸಿನ ಹುನ್ನಾರ. ಇದರ ವಿರುದ್ಧವಾದಂಥ ಧ್ವನಿಯನ್ನ ಪ್ರಾರಂಭದಿಂದನೂ ನಾನು ಹೋರಾಟ ಮಾಡೋ ಮುಖಾಂತರ ಶುರು ಮಾಡಿದ್ದೀನಿ. ಇವತ್ತು ನಾವು ಮತ್ತು ಜೆಡಿಎಸ್ ನಿನ್ನೆ ಸಮನ್ವಯ ಸಮಿತಿ ಮೀಟಿಂಗ್ ಬೆಂಗಳೂರಲ್ಲಾಯಿತು. ಈ ಹೋರಾಟದಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಹೋರಾಟ ಮಾಡುವಂಥ ತೀರ್ಮಾನವನ್ನು ಮಾಡಿದ್ದೀರಿ. ಅದಕ್ಕಾರ ನಾನು ಕೂಡ ಈ ಹೋರಾಟದ ಉದ್ಘಾಟನೆಗೆ ನಾನು ಬಂದಿದ್ದೀನಿ. ಇಲ್ಲಿ ಪ್ರಮುಖವಾಗಿ ಸುಮಾರು 35,000 ಕೋಟಿ ಡೀಲ್ ಇದು. ಈ 35,000 ಕೋಟಿ ಹಣವನ್ನು ಲೂಟಿ ಮಾಡೋಕ್ಕೋಸ್ಕರ ರೈತರ ಒಪ್ಪಿಗೆ ಇಲ್ಲದೆ ಫಲವತ್ತಾದ ಭೂಮಿ ಅಕ್ವೈರ್ ಮಾಡ್ತಾ ಇರುವಂಥದ್ದು ರೈತರಿಗೆ ಬಗೆದಂಥ ದ್ರೋಹ. ಹಿಂದೆ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಸತ್ಯಶೋಧನಾ ಸಮಿತಿ ಮಾಡಿದ್ರು. ಅದರಲ್ಲಿ ಎಷ್ಟು ತೆಂಗಿನ ಮರ ಇದೆ, ಎಷ್ಟು ಅಡಿಕೆ ಮರ ಇದೆ, ಎಷ್ಟು ಹಸುಗಳಿದೆ, ಎಷ್ಟು ಕುರಿ ಇದೆ, ಪ್ರಾಯಶ್ಚಿತ್ತ ಮಾಡ್ಕೊಬೇಕಾಗಿರೋದು ಕಾಂಗ್ರೆಸ್ ಅವರು. ಯಾಕೆಂದ್ರೆ ಅವರ ಸತ್ಯಶೋಧನಾ ವರದಿಯಲ್ಲಿ ಈ ಪ್ರಾಜೆಕ್ಟ್ ಮಾಡಬಾರ್ದು ಅಂತ ಕೊಟ್ಟಿದ್ದಾರೆ. ಅವ್ರು ಯಾವ ಮುಖ ಇಟ್ಕೊಂಡು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ? ಅದರಿಂದ ಪಾಪ ಮಾಡಿರೋರು ಅವರು. ಅದಕ್ಕೆ ಅವರು ಪಾಪದ ಪ್ರಾಯಶ್ಚಿತ್ತವನ್ನು ಇವತ್ತು ಯಾರಾದರೂ ಪಡಿಬೇಕಾದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಹಾಗೆ ಆಗುತ್ತೆ. ಈ ಸರ್ಕಾರಕ್ಕೆ ಈ ಪ್ರಾಜೆಕ್ಟೇ ಕೊನೆಯ ಮೊಳೆ. ಇದು ಈ ಸರ್ಕಾರದ ಸಾವಿಗೆ ಈ ಪ್ರಾಜೆಕ್ಟ್ ಕೊನೆಯ ಮೊಳೆ ಆಗ್ತೈತೆ. ರೈತರ ವಿರೋಧ ಕಟ್ಕೊಂಡಿರುವಂತ ಸರ್ಕಾರ. ಇನ್ನು ನಮ್ಮ ಪ್ರತಿನಿಧಿ ಸುನೀಲ್ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಟೌನ್ಶಿಪ್ ವಿರೋಧಿಸಿ ಈಗಾಗಲೇ ಬಿಜೆಪಿ ಜೆಡಿಎಸ್ ದೊಡ್ಡ ಮಟ್ಟಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರಿದ್ದಾರೆ. ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಕಳೆದ 1 ವರ್ಷದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಆ ಪಾದಯಾತ್ರೆಯನ್ನ ಬಿಜೆಪಿ ಜೆಡಿಎಸ್ ಹಮ್ಮಿಕೊಂಡಿದೆ. ಈ ಸರ್ಕಾರ ಬಿಡದಿ ಒಂದೇ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಅಕ್ರಮವಾಗಿ ರೈತರ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಬರ ಬಂದಿದೆ, ಅಲ್ಲಿ ಸರಿಯಾಗಿ ಪರಿಹಾರ ಕೊಡ್ತಾ ಇಲ್ಲ. ಇನ್ನೊಂದು ಕಡೆ ರೈತರ ಜಮೀನನ್ನು ಕಬಳಿಕೆ ಮಾಡಿ ರೈತರ ಉಳುಮೆ ಮಾಡ್ತಾ ಇರುವಂಥ ಫಲವತ್ತಾದ ಜಮೀನುಗಳನ್ನು ಮಾರಾಟ ಮಾಡಿ ಅದರಲ್ಲಿ ಆ ದುಡ್ಡು ಹೊಡೆದು ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಕಳಿಸೋವಂಥ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ. ಇದು ಡಿ ಕೆ ಶಿವಕುಮಾರ್ ಪ್ರಾಯೋಜಿತ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್.
ಅದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀರಿ. ಪಾದಯಾತ್ರೆಯ ಬಗ್ಗೆ ಕಾಂಗ್ರೆಸ್ ಒಂದು ಟೀಕೆಯನ್ನು ಮಾಡ್ತಿದೆ ಮತ್ತು ಪೋಸ್ಟರ್ ಕೂಡ ಹಾಕಿದೆ. ಇದು ಬಿಜೆಪಿ ಜೆಡಿಎಸ್ ನ ರೈತರ ಪರ ಯಾತ್ರೆ ಅಲ್ಲ, ಪ್ರಾಯಶ್ಚಿತ್ತದ ಯಾತ್ರೆ ಅಂತ ಹೇಳಿ. ಇದೇ ಕಾಂಗ್ರೆಸ್ ಅವರು ವಿರೋಧ ಪಕ್ಷವಾಗಿದ್ದಾಗ ಈ ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಸತ್ಯಶೋಧನಾ ಸಮಿತಿಯನ್ನ ಕಾಗೋಡು ತಿಮ್ಮಪ್ಪ ಅವರ ನೇತೃತ್ವದಲ್ಲಿ ಮಾಡಿದ್ರು. ಅದರಲ್ಲಿ ಡಿ ಕೆ ಶಿವಕುಮಾರ್ ಮೆಂಬರು. ಅವಾಗ ಅವ್ರು ಹೇಳಿದ್ದಾರೆ, ಈ ಪ್ರಾಜೆಕ್ಟ್ ಮಾಡಿದ್ರೆ ರೈತರ ಶಾಪ ತಟ್ಟುತ್ತೆ, ರೈತ ವಿರೋಧಿ, ರೈತರ ಮನೆ ಹಾಳು ಮಾಡಿದವರು ಅಂತ ಎಲ್ಲ ವರದಿ ಕೊಟ್ಟಿದ್ದಾರೆ. ನಾನು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರು ಪ್ರಾಯಶ್ಚಿತ್ತ ಮಾಡ್ಕೊಬೇಕು? ಹೇಳಿದವ್ರು ನೀವು, ಈಗ ಮತ್ತೆ ಪ್ರಾಜೆಕ್ಟ್ ಮಾಡ್ತಾ ಇರೋರು ನೀವು. ಪ್ರಾಯಶ್ಚಿತ್ತ ಮಾಡ್ಕೊಬೇಕಾಗಿರೋದು ಕಾಂಗ್ರೆಸ್ ಅವರು, ಬಿ ಜೆ ಪಿಯವರು, ಜೆ ಡಿ ಎಸ್ ಅವರಲ್ಲ. ರೈತರನ್ನ ಎತ್ತುಕಟ್ಟಿ ರಾಜಕೀಯ ಮಾಡುವಂತ ಪ್ರಯತ್ನವನ್ನ ಜೆಡಿಎಸ್ ಬಿಜೆಪಿ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈ ರೈತರು ಏನು ಅಮಾಯಕರಲ್ಲ, ಅವ್ರಿಗೂ ಜ್ಞಾನ ಇದೆ, ಜಮೀನನ್ನು ಉಳಿಸ್ಕೊಬೇಕು ಅನ್ನೋ ಛಲ ಇದೆ. ಅದರಿಂದ ಅವ್ರನ್ನ ದುರುಪಯೋಗ ಮಾಡ್ಕೊಳ್ಳೋ ಪ್ರಶ್ನೆ ಬರೋದೇ ಇಲ್ಲ. ಇಲ್ಲಿ ರೈತರೆಲ್ಲರೂ ಪ್ರಜ್ಞಾವಂತರಿದ್ದಾರೆ, ಅವ್ರಿಗೆ ಅವ್ರ ಜಮೀನು ಉಳಿಬೇಕು. ಈ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಏನಿದೆ, 35,000 ಕೋಟಿ ಹೊಡೆಯೋ ಪ್ಲಾನು, ಅದು ಆಗಬಾರ್ದು. ನಮ್ಮ ಭೂಮಿ ನಮ್ಮ ಹಕ್ಕು, ಅದನ್ನು ಉಳಿಸ್ಕೊಳೋ ಅಂತ ಒಂದು ಜೀವನ್ ಮರಣ ಹೋರಾಟ ಇದು. ಈಗ 3 ದಿನಗಳ ಕಾಲ ಬಿಜೆಪಿನೂ ಕೂಡ ಈ ಪಾದಯಾತ್ರೆ ಭಾಗಿಯಾಗುತ್ತೆ ಸರ್. ನಾನೆಲ್ಲ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀನಿ, ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿದ್ದೀನಿ. ನಾವು ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಫ್ರೀಡಮ್ ಪಾರ್ಕಲ್ಲೂ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಈ ಒಂದು ವಿಚಾರವನ್ನ ಪಾದಯಾತ್ರೆಗೆ ಸೀಮಿತವಾಗದಲ್ಲೇ ಸದನದಲ್ಲೂ ಕೂಡ ಹೋರಾಟ ಮಾಡೋ ಪ್ಲಾನ್ ಇದೆಯಾ? ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಿ. ಈಗಾಗಲೇ ದಾಖಲೆಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಕಾಂಗ್ರೆಸ್ ಅವರು ಹಿಂದೆ ಈ ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಏನೇನು ಮಾತಾಡಿದ್ರು ಆ ದಾಖಲೆಗಳನ್ನು ಕಲೆಕ್ಟ್ ಮಾಡಿದ್ದೀನಿ. ಮತ್ತು ಯಾರ್ಯಾರ ಕಾಲದಲ್ಲಿ ನೋಟಿಫಿಕೇಶನ್ ಆಯಿತು 4-1, 5-1 ಇವೆಲ್ಲನೂ ಕೂಡ ದಾಖಲೆ ಇದೆ. ಅದೆಲ್ಲನೂ ಕೂಡ ವಿಧಾನಸಭೆಯಲ್ಲಿ ನಿಲುವಳಿ ತರೋ ಮುಖಾಂತರ ಈ ಸರ್ಕಾರಕ್ಕೆ ಚಳಿ ಜರ ಎರಡೂ ಬೀಳಿಸ್ತೀರಿ. ಅಂದ್ರೆ ಈ ಒಂದು ಬಿಡದಿ ಟೌನ್ಶಿಪ್ ಒಂದು ವಿಚಾರ ಯೋಜನೆಯನ್ನ ಕೈ ಬಿಡಲೇಬೇಕು ಅಂತೀರಾ? ಹಾಗಾದ್ರೆ ಬಿಡಲೇಬೇಕು, ಬಿಟ್ಟೇ ಬಿಡಿಸ್ತೀರಿ. ಇದಿಷ್ಟು ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾಮನ್ ಪ್ರೇಮ್ ಜೊತೆ ಸುನಿಲ್, TV9 ಬಿಡದಿ.